ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರುಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮ ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾ ಅದ್ಭುತವಾಗಿದೆ. ಸ್ವಾಮಿ ಸಮರ್ಥರು, ದತ್ತ ಮಹಾರಾಜರು, ಸಾಯಿಬಾಬಾ ಎಲ್ಲ ಗುರು ಪರಂಪರೆ ಒಂದೇ. ನಾಮಗಳು ಹಲವು, ಜನ್ಮ ರಹಸ್ಯಗಳು ಹಲವು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಈ ಒಂದು ಕಥಾಹಾರ, ಈ ಒಂದು ಅನುಭವ ಹೇಳೋ ಮುಂಚೆ ಎಲ್ರಿಗೂ ಒಂದು ತುಂಬಾ ಖುಷಿಯ ವಿಚಾರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಸುಮಾರು ದಿನಗಳಾದವು. ಆದರೆ ಇವತ್ತಿನ ದಿನ 10,000 ವ್ಯೂವರ್ಸ್ ಕಂಪ್ಲೀಟ್ ಆಗಿರುವಂತಹ ದಿನ ಇವತ್ತು. ನಾಳೆ ಇದು 9,000ಕ್ಕೆ ಬರ್ಬೋದು, 11,000ಕ್ಕೆ ಬರ್ಬೋದು, ಅದು ಸೆಕೆಂಡ್ರಿ. ಆದರೆ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ ನನ್ನ ಈ ಚಾನಲು ಇವತ್ತು ಸುಮಾರು 2,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. 10,000 ಜನ ನನ್ನ ವಿಡಿಯೋಗಳನ್ನು ವೀಕ್ಷಿಸ್ತಿದ್ದಾರೆ. ನಿಮ್ಮೆಲ್ರಿಗೂ ಕೋಟಿ ಕೋಟಿ ನಮಸ್ಕಾರ. ಮತ್ತು ಎಷ್ಟೋ ಜನ ನನ್ನ ವೀಡಿಯೋಸ್ನ ಶೇರ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು, ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು, ಅದು ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ, ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಪೋಸ್ಟ್ಮನ್ ಥರ ಮುಟ್ಟಿಸುವಂಥ ಕೆಲಸ, ನನ್ನನ್ನು ಈ ಕೆಲಸಕ್ಕೆ ಆರಿಸ್ಕೊಂಡಿರ್ತಕ್ಕಂಥ ನನ್ನ ತಂದೆ ಆಗಿರ್ತಕ್ಕಂಥ ಶ್ರೀ ಸ್ವಾಮಿ ಸಮರ್ಥರು ಅವರಿಗೆ ಕೋಟಿ ಕೋಟಿ ನಮಸ್ಕಾರ. ಇದು ಯಾವುದೇ ಪ್ರಯತ್ನ ನಂದಲ್ಲ. ಇದು ನನ್ನ ಬಾಯಲ್ಲಿ, ನನ್ನ ಕಣ್ಣಲ್ಲಿ, ನನ್ನ ರಕ್ತದ ಕಣಗಳಲ್ಲಿ ಅವರು ಕೂತ್ಕೊಂಡಿದ್ದಾರೆ. ನಾನು ಏನೇ ಮಾತಾಡಿದ್ರು ಕೂಡ ಅದು ಮಹಾರಾಜರಿಗೆ ಸಮರ್ಪಿತ ಅಂತ ಹೇಳಿ ಈ ಒಂದು ವಿಚಾರನ ಇಲ್ಲಿಗೆ ಬಿಟ್ಟು ಹೊಸ ಒಂದು ಕಥೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಕತೆ ನಾರಾಯಣರಾವ್ ಕೋಪರ್ಡೆ ಅನ್ನೋರ ಒಂದು ಅನುಭವ. ಇವರು ಮೂಲತಃ ಸೋಲಾಪುರ್ನಲ್ಲಿ ಇರ್ತಕ್ಕಂಥ ರಹವಾಸಿಗಳು, ಅಲ್ಲೇ ಇರ್ತಾರೆ ಸೋಲಾಪುರದಲ್ಲಿ. ಇವರು ATM ಅಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಅಂದರೆ ದುಡ್ಡು ಹಾಕೋದು ಎಲ್ಲ, ಪ್ರತಿಯೊಂದು ಬ್ಯಾಂಕಿಗೆ ಹೋಗಿ ಒಂದು ಜವಾಬ್ದಾರಿಯುತವಾದ ಕೆಲಸ ಇವ್ರದ್ದಾಗಿರುತ್ತೆ. ಇವ್ರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಬರೀ ಟೆನ್ಷನ್ನು, ದುಡ್ಡು ಸರಿಯಾಗಿ ಮುಟ್ತಾ ಇಲ್ವಾ, ಇದು ನಾರಾಯಣರಾವ್ ಅವರಿಗೆ ಸಾಕು ಬೇಕಾಗಿ ಹೋಗ್ಬಿಟ್ಟಿರುತ್ತೆ. ಅಂದರೆ ಯಾಕಾದರೂ ಈ ಕೆಲಸಕ್ಕೆ ನಾನು ಬಂದಪ್ಪ ಅನ್ನೋ ಒಂದು ಫೀಲಿಂಗು ಇವ್ರ ಮನಸ್ಸಲ್ಲಿ ಬಂದಿರುತ್ತೆ. ಆದರೆ ಬೇರೆ ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ ಅಂಥೇಳಿ ಆ ಕೆಲಸ ಮಾಡ್ತಾಯಿರ್ತಾರೆ. ಕೊನೆಗೆ ಇವ್ರಿಗೆ ಒಂದು ದಿವಸ ಹೆಲ್ತ್ ಇಶ್ಯೂ ಆಗುತ್ತೆ. ಬ್ಯಾಂಕ್ ಅವರು ಇವರಿಗೆ ರಜಾ ಕೊಡಲ್ಲ, ರಜಾ ಮಾಡಿದ್ದಕ್ಕೆ ಕರೆಕ್ಟಾಗಿ ಸಂಬಳ ಕೊಡಲ್ಲ. ಅದರಿಂದ ಒಂದು ನೋವು ತಿಂದು ಇವರೇನು ಮಾಡ್ತಾರೆ, ಕೆಲಸಕ್ಕೆ ರಿಸೈನ್ ಮಾಡ್ತಾರೆ. ಸೊ ರಿಸೈನ್ ಮಾಡಿದ್ಮೇಲೆ ಏನು ಮಾಡೋದಪ್ಪ, ಮುಂದೆ ದಾರಿ ತೋರಲ್ಲ. ಕೊನೆಗೆ ಇವರೊಬ್ಬ ಆತ್ಮೀಯ ಗೆಳೆಯ ಏನು ಮಾಡ್ತಾರೆ, ಒಂದು ರಾಜಸ್ಥಾನದಲ್ಲಿ ಒಂದು ಊರಿದೆ, ಅಲ್ಲಿ ಮಷಿನ್ ಪ್ಲೇಟು ತುಂಬಾ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಅಂಥೇಳಿ ಈ ಮಷೀನು ಪ್ಲೇಟ್ಸು ಎಲ್ಲ ಪ್ರಾಡಕ್ಟು ಒಂದರಲ್ಲೇ ಬರುವಂಥ ಒಂದು ಮಷೀನು ತುಂಬ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಅಂಥೇಳಿ ಇವರ ಆತ್ಮೀಯ ಗೆಳೆಯ ಇವರನ್ನು ಕರ್ಕೊಂಡು ಹೋಗ್ತಾರೆ.
ಇವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲ ದುಡ್ಡನ್ನು ತಗೊಂಡು ಹೋಗ್ತಾರೆ. ತಗೊಂಡೋಗಿ ಮಷೀನ್ ಸಮೇತ ವಾಪಸ್ ಸೋಲಾಪುರಕ್ಕೆ ಬರ್ತಾರೆ. ಸೊ ಅದರಲ್ಲಿ ಇವರಿಗೆ ಅನುಭವ ಇರಲ್ಲ, ಏನು ಮಾಡಬೇಕು ಏನು ಅಂತ ಗೊತ್ತಿರಲ್ಲ. ಹೀಗೆ 1 ವಾರ 2 ವಾರ 3 ವಾರ 3 ತಿಂಗಳು ಕಳೆದ್ರೂ ಕೂಡ ಇವರ ಮಷೀನ್ ಪ್ಲೇಟ್ಗೆ, ಪೇಪರ್ ಪ್ಲೇಟ್ಗೆ, ಆಮೇಲೆ ಅಥವಾ ಗ್ಲಾಸ್ಗೆ ಅದು ಯಾವುದಕ್ಕೂ ಆರ್ಡ್ರಸ್ ಬರಲ್ಲ, ಗೊತ್ತಾಗಲ್ಲ. ಇನ್ನೇನು ಇಷ್ಟೇ ಅಪ್ಪ ನನ್ನ ಜೀವನ ಅಂಥೇಳಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಜೊತೆಗೆ ಸ್ವಾಮಿ ಸೇವೆನೂ ಮಾಡ್ತಾ ಇರ್ತಾರೆ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಒಂದು ದಿವಸ ಏನಾಗೋಗ್ಬಿಡುತ್ತೆ, ಏನೋ ಒಂದು ಮಾಡಲೇಬೇಕು ಅಂಥೇಳಿ ಫಸ್ಟು ನಾವು ಒಂದು ಗುರುಚರಿತ್ರೆನ ನಾನು ಮಾಡಿ ಈ ಕೆಲಸಕ್ಕೆ ಒಂದು ಕೈ ಹಾಕ್ತೀನಿ ಅಂತ ಹೇಳಿಕೊಂಡು ಒಂದು ದಿವಸ ನೋಡಿಕೊಂಡು ಶುಭ ಸಮಯದಲ್ಲಿ ಒಂದು ಗುರುಚರಿತ್ರೆನ ತುಂಬ ಶಾಸ್ತ್ರೋಕ್ತವಾಗಿ ಪ್ರಾರಂಭ ಮಾಡ್ತಾರೆ. ಶಾಸ್ತ್ರೋಕ್ತವಾಗಿ ಪ್ರಾರಂಭ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಗುರುಚರಿತ್ರೆಯನ್ನು 7 ದಿವಸದಲ್ಲಿ ಮುಗಿಸ್ಬೇಕಾಗಿರೋದು. ಯಾಕಂದರೆ ಅದು ಕಷ್ಟ ಇದೆ. ಗಂಟೆಗಟ್ಟಲೆ ಕೂತ್ಕೋಬೇಕು, 3 ಅವರು 4 ಅವರು ಇಂತಿಷ್ಟು ದಿವಸಕ್ಕೆ ಇಷ್ಟು ಅಧ್ಯಾಯ ಮುಗಿಸ್ಬೇಕು ಅನ್ನೋದಿರುತ್ತೆ. ಅದು ನಾವು ಹೇಳಿದಷ್ಟು ಸುಲಭದ ಕೆಲಸ ಅಲ್ಲ ಅದು. ಸೊ ಹಾಗಾಗಿ ಅಲ್ಲಿಗೆ ಹೆಂಗೋ ಕಷ್ಟಪಟ್ಟು ಪಾರಾಯಣ ಮುಗಿಸ್ತಾರೆ. ಪಾರಾಯಣ ಮುಗಿಸಿ ಆದಮೇಲೆ ಒಂದು 15 ದಿವಸ ಕಳೆದೋಗ್ಬಿಡುತ್ತೆ. 15 ದಿವಸ ಆದಮೇಲೆ ಮಹಾರಾಜರ ಮುಂದೆ ಕೂತ್ಕೊಂಡು ನಾರಾಯಣವರು ತುಂಬಾ ಅಲ್ಲಿ ಬೇಡ್ಕೊತಾರೆ. ಮಹಾರಾಜರೇ, ತುಂಬಾ ವಿಶ್ವಾಸ ಇಟ್ಟು ನಾನು ಗುರುಚರಿತ್ರೆ ಪಾರಾಯಣ ಮಾಡಿದೆ, ಆದರೂ ಕೂಡ ನನ್ನ ಜೀವನದಲ್ಲಿ ಯಶಸ್ವಿ ಕಾಣಲಿಲ್ವಲ್ಲ ಅಂಥೇಳಿ ತುಂಬ ಬೇಜಾರು ಮಾಡ್ಕೊತಾರೆ. ಅದಾದ 3 ದಿವಸಕ್ಕೆ ಯಾರು ಇವ್ರಿಗೆ ಫ್ರೆಂಡು ಕೊಡಿಸಿರ್ತಾರಲ್ಲ ಅವರು ಇವ್ರ ಹತ್ರ ವಾಪಸ್ ಬರ್ತಾರೆ. ವಾಪಸ್ ಬಂದು ಎಲ್ಲಿದ್ದಾರೆ ನಾರಾಯಣವರೇ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಕೊನೆಗೆ ಇವರಿರೋ ಜಾಗದಲ್ಲೇ ಅವ್ರು ಬಂದು, ಇಲ್ಲ ಸುಮಾರು ಮಾರ್ಕೆಟಿಂಗು ಇದಕ್ಕೆ ಮಾಡಬೇಕಾಗತ್ತೆ, ನಾವು ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಅಂಥೇಳಿ ಇವರನ್ನು ಕರ್ಕೊಂಡು ಹೋಗ್ತಾರೆ. ಹೋಗಿ ಸುಮಾರು ಅಂಗಡಿಗಳಿಗೆ ಒಂದು ಡಿಸ್ಕಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ಪೇಪರ್ ಪ್ಲೇಟ್ಸ್ ಪ್ರಾಡಕ್ಟ್ ಸ್ಟಾರ್ಟ್ ಆಗ್ತಾಯಿದೆ, ನೀವು ನಮಗೆ ಸಹಾಯ ಮಾಡಿ ಅಂಥೇಳಿ ತುಂಬ ಚೆನ್ನಾಗಿ ಮಾರ್ಕೆಟಿಂಗು ಸೋಲಾಪುರದಲ್ಲಿ ಕುಂದಿರ್ಸ್ತಾರೆ. ಕುಂದಿರಿಸಿ ಆಮೇಲೆ ಇವರೇನು ಮಾಡಿಬಿಡ್ತಾರೆ, ಈ ಪ್ರಾಡಕ್ಟ್ನ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕೆಲಸ ಆದರೂ ಅಷ್ಟು ಸುಲಭ ಅಲ್ಲ. 99.9 ಅಷ್ಟು ನಮ್ಮ ಪರಿಶ್ರಮ ಇದ್ದ ಮೇಲೆ 1 ಪಾಯಿಂಟು ಮಹಾರಾಜರ ಕೃಪಾಶೀರ್ವಾದ ಇದ್ದರೆ ಅದು ಎಲ್ಲವನ್ನೂ ನಾವು ಸಾಧ್ಯ ಮಾಡ್ಬೋದು ಅನ್ನೋದಕ್ಕೆ ಇವರ ನಾರಾಯಣವರ ಒಂದು ಯಶಸ್ಸೇ ಕಾರಣ. ಹಂಗೂ ಹಿಂಗೂ ಮಾಡಿ ಸೊ ಒಂದು ಚಿಕ್ಕದಾಗಿ ಒಂದು ರೂಮ್ನ ಬಾಡಿಗೆಗೆ ತೊಗೊಂಡು ಸ್ಟಾರ್ಟ್ ಮಾಡ್ತಾರೆ. ಆವತ್ತು ಒಂದು ಚಿಕ್ಕ ರೂಮಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಆ ಒಂದು ಪೇಪರ್ ಪ್ಲೇಟು, ಗ್ಲಾಸಸ್ಸು, ಸ್ಪೂನ್ಸು ಇರುವಂಥ ಆ ಒಂದು ಕಂಪ್ನಿ ಇವತ್ತು ಸುಮಾರು 60ರಿಂದ 70 ಜನ ಕೆಲಸಗಾರರಿಗೆ ಕೆಲಸ ಕೊಡುವಂಥ ಒಂದು ಮಟ್ಟಕ್ಕೆ ಬೆಳೆದಿದೆ. ಸೊ ಇದು ಸ್ವಾಮಿಯ ಚಿತ್ತ ಒಂದು ಕಡೆ. ಮಹಾರಾಜರಿಗೆ ಗೊತ್ತಿರುತ್ತೆ ನಮಗೇನು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಸೇವೆ ನಮ್ಮ ಕೈಯಿಂದ ತೊಗೊಬೇಕು, ಯಾವ ಸೇವೆ ನಮ್ಮ ಮಾಡಿಸ್ಬೇಕು, ಯಾವಾಗ ನನ್ನನ್ನು ನಂಬಿ ಬಂದಿರತಕ್ಕಂಥ ಈ ಭಕ್ತನಿಗೆ ನಾನು ಯಶಸ್ವಿ ಕೊಡಬೇಕು ಅನ್ನೋದು ಮಹಾರಾಜರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಅಂತೀವಿ ಇವತ್ತು ನಾವು ಇಷ್ಟು ಸೇವೆ ಮಾಡಿದ್ದೀವಿ, ನಮಗೇನಾಗಿಲ್ಲ, ನಾನು ಕೂಡ ಅಂತಂದ್ರೆ ನಾನು ಅಂದಿದ್ದೀನಿ ಎಷ್ಟೋ ಸಾರಿ, ನಾನು ಸೇವೆ ಮಾಡಿದ್ದೀನಿ, ನನಗೆ ಸಕ್ಸಸ್ ಕಾಣ್ತಾ ಇಲ್ಲ. ಕಾಯದೆ ಹೊರತು ಬೇರೆ ವಿಧಿ ಇಲ್ಲ. ಸೊ ನಾರಾಯಣರಾವರು ಕೊನೆಗೂ ಆ ಬ್ಯಾಂಕ್ ಸಂಪಾದನೆಗಿಂತ 5 ಪಟ್ಟು ಸಂಪಾದನೆ ತಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಮಾಡ್ತಾರೆ. ಸೊ ಇವರ ಪಾಲಿಗೆ ಇವರ ಗೆಳೆಯನೇ ಸ್ವಾಮಿ ಸಮರ್ಥರು. ಯಾಕಂದರೆ ಅವರು ಬಂದು ಇವರಿಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರಲಿಲ್ಲ ಅಂದರೆ ಸಕ್ಸಸ್ ಕಾಣ್ತಾ ಇರಲಿಲ್ಲ ಅಲ್ವಾ ವೀಕ್ಷಕರೇ? ಸೊ ಇದೇ ಥರ ಯಾವುದೇ ಥರದ ಎಕ್ಸ್ಪೀರಿಯೆನ್ಸು ನಿಮ್ಮ ಹತ್ರ ಇದ್ದರೆ ನಮ್ಮ ಹತ್ರ ಹಂಚ್ಕೊಳ್ಳಿ. ನಿಮ್ಮಿಂದ ಬೇರೆದವ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.